ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋನಲ್ಲಿ ಚಾಕ್ಲೇಟ್ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ. ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ನೀವು. ಸೊ ಇದನ್ನು ಮಾಡೋದಕ್ಕೆ ಮನೆಯಲ್ಲಿ ಪಾತ್ರೆಗಳು ಅಳತೆಗೆ ಯೂಸ್ ಮಾಡ್ಕೋಬೋದು. ನೀವು ಮನೆಯಲ್ಲಿ ಯಾವ್ದಾದ್ರು ನಿಮ್ಮ ಹತ್ರ ಬಟ್ಲುಗಳಿರುತ್ತೆ, ಅದೇ ಬಟ್ಲನ್ನು ಯೂಸ್ ಮಾಡಿಕೊಂಡು ಅಳತೆಗೆ ಉಪಯೋಗಿಸ್ಕೋಬೋದು. ಇವಾಗ ನಾನು ತೋರಿಸ್ತಿದ್ದೀನಲ್ಲ, ಆ ಬಟ್ಲಲ್ಲಿ ನಾನು ಅರ್ಧ ಕಪ್ ಹಾಲು ಮತ್ತು ಅರ್ಧ ಕಪ್ ಮೊಸರನ್ನ ಹಾಕೋತಾ ಇದ್ದೀನಿ. ಸೊ ಇದನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ನಾನು ಬಟರ್ನ ಹಾಕೋತಾ ಇದ್ದೀನಿ. ಬಟರ್ ಬಂದು ಅಮೂಲ್ ಬಟರ್ ಯೂಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಇದನ್ನು 50 ಗ್ರಾಮ್ 100 ಗ್ರಾಮ್ಸ್ ಇತ್ತು. ಸೊ ಅದನ್ನು ಅರ್ಧ ಹಾಕ್ಕೊಂಡ್ರೆ 50 ಗ್ರಾಮ್ಸ್ ಆಗುತ್ತೆ. ಸೊ ಇದನ್ನು ಬಂದು ಹಂಗೆ 1/4 ಕಪ್ ಅಂತ ಅಂದ್ಕೊಳ್ಳಿ ಬಟರು. ಸೊ 1/4 ಕಪ್ ಬಟರ್ ಹಾಕೋತಾ ಇದ್ದೀನಿ. ಬಟರ್ ಇಲ್ಲ ಅಂತಂದ್ರೆ ಮನೆಯಲ್ಲಿರೋ ಅಂಥ ವೆಜಿಟೇಬಲ್ ಆಯಿಲ್, ಅದು ಸನ್ಫ್ಲವರ್ ಆಯಿಲ್ ಬರುತ್ತಲ್ಲ, ಅದನ್ನು ಬೇಕಾದ್ರೂ ನೀವು ಉಪಯೋಗಿಸ್ಕೋಬೋದು. ಅನ್ಫ್ಲೇವರ್ಡ್ ಆಯಿಲ್ ಒಟ್ಟು ಅದನ್ನು ಹಾಕ್ಬಿಟ್ಟು 1/4 ಕಪ್ ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ವೆಟ್ ಇಂಗ್ರೀಡಿಯೆಂಟ್ಸು ಇವಾಗ ರೆಡಿ ಆಗಿದೆ. ನೆಕ್ಸ್ಟು ನಾನಿವಾಗ ಡ್ರೈ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ಡ್ರೈ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ನಾನು ಇಲ್ಲಿ ಇವಾಗ ಮೈದಾ ಯೂಸ್ ಮಾಡ್ತಿದ್ದೀನಿ. ಮೈದಾ ಆಲ್ಟರ್ನೇಟಿವ್ ಬೇಕಾದ್ರೆ ನೀವು ಗೋಧಿ ಹಿಟ್ಟನ್ನ ಹಾಕೋಬೋದು. ನಾನು ಇವಾಗ ಮೈದಾ ಹಾಕ್ತಾ ಇದ್ದೀನಿ. ಸೊ ಮೈದಾ ಬಂದ್ಬಿಟ್ಟು ನಾನು ಇವಾಗ ಈ ಕಪ್ ತೋರಿಸ್ತೀನಿ. ಈ ಕಪ್ ಅಳತೆನಲ್ಲಿ ಎರಡು ಕಪ್ ಅಂತಾನೆ ಅಂದ್ಕೊಳ್ಳಿ. 2 ಕಪ್ ಮೈದಾ ಹಾಕ್ಕೊತಾ ಇದ್ದೀನಿ. ಸೊ 2 ಕಪ್ ಮೈದಾ ಹಾಕೊಂಡ್ಮೇಲೆ ಕೋಕೋ ಪೌಡ್ರನ್ನ ಹಾಕೋತಿದ್ದೀನಿ. ಕಾಲು ಕಪ್ಪಷ್ಟು ಕೋಕೋ ಪೌಡ್ರನ್ನ ಹಾಕೋತೀನಿ. ಅಂದರೆ ಒಂದು 4 ಸ್ಪೂನ್ ಅಂತ ಅಂದ್ಕೊಳ್ಳಿ. ಇದು 100% ಹರ್ಷೀಸ್ ಕೋಕೋ ಪೌಡರ್ ಆಗಿರೋದ್ರಿಂದ ಕಹಿ ಬರುತ್ತೆ, ಸ್ವಲ್ಪ ನೋಡ್ಕೊಂಡು ಹಾಕೋಬೇಕಾಗತ್ತೆ. ಸೊ ನಾನು 1/4 ಕಪ್ ಅಷ್ಟು ಹಾಕ್ಕೊಂಡಿದ್ದೀನಿ, ಅಂದರೆ 4 ಸ್ಪೂನ್ ಹೇಳಿದ್ನಲ್ಲ ಅದೇ ಥರ. ಸೊ ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಹಾಕ್ಕೊಂಡು ಕ್ಲೀನಾಗೆ ಮಿಕ್ಸ್ ಮಾಡ್ಕೋಬೇಕು. ಮತ್ತು ನೆಕ್ಸ್ಟು ನಾನು ಶುಗರ್ ಏನು ಬರುತ್ತೆ, ಅದನ್ನು ಮಾಮೂಲಿ ಶುಗರ್ ಬರುತ್ತಲ್ಲ, ಅದನ್ನು ಗ್ರೈಂಡ್ ಮಾಡಿ ನಾನು 2 ಕಪ್ನ ಹಾಕೋತಾ ಇದ್ದೀನಿ. 2 ಕಪ್ ಶುಗರ್ ಹಾಕ್ಕೊಂಡು ಕ್ಲೀನಾಗೆ ಇದನ್ನು ಸ್ವಿಫ್ಟ್ ಮಾಡ್ಕೋಬೇಕಾಗತ್ತೆ. ಜಡಿ ಹಿಡ್ಕೊಂಡಷ್ಟು ನಿಮಗೆ ಏನು ಏರಿ ಫಾರ್ಮ್ ಆಗುತ್ತೆ, ಮತ್ತು ಏನು ಅದರಲ್ಲಿ ಗುಟ್ಲಿ ಬರುತ್ತಲ್ಲ, ಆ ಗುಟ್ಲಿ ಎಲ್ಲ ಬರೋದಿಲ್ಲ. ಸೊ ಆರಾಮಾಗೆ ನೀವು ಇದೇ ಥರ ಕ್ಲೀನಾಗೆ ಮಿಕ್ಸ್ ಮಾಡಿಕೊಂಡು ಕ್ಲೀನಾಗೆ ಜಡಿ ಹಿಡ್ಕೋಬೇಕಾಗುತ್ತೆ. ಇಷ್ಟೂ ಏರ್ ಫಾರ್ಮ್ ಆದಾಗ ನಿಮ್ಮ ಕೇಕ್ ಕೂಡ ಚೆನ್ನಾಗಿ ಬರುತ್ತೆ. ಈ ಥರ ಆದಮೇಲೆ ನಾನು ಕಸ್ಟರ್ಡ್ ಪೌಡರ್ನ ಯೂಸ್ ಮಾಡ್ತಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡರ್ನ ಹಾಕ್ತಾಯಿದ್ದೀನಿ. ಇಲ್ಲ ಅಂದವರು ನೀವು ಮಿಲ್ಕ್ ಪೌಡ್ರನ್ನ ಕೂಡ ಹಾಕ್ಕೋಬೋದು. ಎರಡೂ ಇಲ್ಲ ಅಂತ ಅಂದವರು ನೀವು ಅದು ಕಂಪ್ಲೀಟ್ಲಿ ಸ್ಕಿಪ್ ಕೂಡ ಮಾಡ್ಕೋಬೋದು. ಫ್ಲೇವರ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಹಾಕೋತಾ ಇದ್ದೀನಿ. ಸೊ ಇದನ್ನು ನೀವು ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಕಟ್ ಆ್ಯಂಡ್ ಫೋಲ್ಡ್ ಯೂಸ್ ಮಾಡಿಲ್ಲ, ಡೈರೆಕ್ಟಾಗಿ ನೀವು ಒಂದೇ ಸಲ ಮಿಕ್ಸ್ ಮಾಡ್ತಿದ್ದೀರಾ ಅಂತ ಅಂದರೆ ಲಂಪ್ಸ್ ಫಾರ್ಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಾಗಬಾರ್ದು ಅಂದರೆ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಸೊ ಈ ಥರ ನೋಡ್ತಿದ್ದೆ, ಈ ಥರ ಮಿಕ್ಸ್ ಆಗಿದೆ ನಂದು. ನೆಕ್ಸ್ಟು 1 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡ್ರನ್ನ ಹಾಕೋತಾ ಇದ್ದೀನಿ. ಇಲ್ಲಿ ನಾನು ಬೇಕಿಂಗ್ ಪೌಡರ್ ಹಾಕ್ತಾಯಿದ್ದೀನಿ. ಬೇಕಿಂಗ್ ಸೋಡಾ ಯೂಸ್ ಮಾಡಿದವರು 1 ಸ್ಪೂನಷ್ಟು ವಿನಿಗರ್ ಹಾಕೋಬೇಕಾಗುತ್ತೆ. ಸೊ ಬೇಕಿಂಗ್ ಪೌಡರ್ ಯೂಸ್ ಮಾಡಿದ್ರೆ ಬೇಕಿಂಗ್ ಪೌಡರಲ್ಲೇ ಆ್ಯಕ್ಟಿವೇಶನ್ ಆಗಿರುತ್ತೆ ಆಲ್ರೆಡಿ. ಸೊ ಅದಕ್ಕೋಸ್ಕರನೇ ಬೇಕಿಂಗ್ ಪೌಡ್ರನ್ನ ಒಂಚೂರು ಆ್ಯಕ್ಟಿವೇಟ್ ಮಾಡೋದಕ್ಕೋಸ್ಕರ ನಾನಿಲ್ಲಿ ನೀರನ್ನ ಹಾಕೋತಾ ಇದ್ದೀನಿ. 1-2 ಸ್ಪೂನಷ್ಟು ನೀರು ಹಾಕೋಬೇಕಾಗತ್ತೆ. ನೀರನ್ನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಕಿಂಗ್ ಸೋಡಾ, ಅಡುಗೆ ಸೋಡಾ ಯೂಸ್ ಮಾಡಿದ್ರೆ 1 ಟೇಬಲ್ ಸ್ಪೂನ್ ನಿಂಬೆಹಣ್ಣು ಇಲ್ಲಾಂದರೆ ವಿನಿಗರ್ನ ಹಾಕೋಬೇಕಾಗತ್ತೆ. ಸೊ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ಥರ ಮಿಕ್ಸ್ ಆದಾಗ ಈ ಥರ ಆಗಿರುತ್ತೆ ನೋಡಿ. ನೆಕ್ಸ್ಟು ಏನಾದ್ರು ಸ್ವಲ್ಪ ಈ ಥರ ಆಗಿಲ್ಲ, ಡ್ರಾಪ್ ಬೀಳ್ತಿಲ್ಲ ಅಂತಂದರೆ 1-2 ಸ್ಪೂನಷ್ಟು ಹಾಲನ್ನ ಕೂಡ ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ತುಂಬ ಫ್ಲೋಯಿನೂ ಇರಬಾರ್ದು, ತುಂಬ ಇದಾಗೂ ಇರಬಾರ್ದು. 1 ಡ್ರಾಪ್ ಥರ ಬೀಳಬೇಕು, ಆ ಥರ ಆಗಿರಬೇಕು. ಈಗ ನಮ್ಮ ಮನೆಯಲ್ಲಿ ಯಾವ್ದಾದ್ರು ಬಟ್ಲು ಇದ್ದೇ ಇರುತ್ತೆ. ಸೊ ಅದೇ ಬಟ್ಲನ್ನ ಗ್ರೀಸ್ ಮಾಡ್ಕೊಳ್ಳಿ. ಈ ಥರ ಆಯಿಲ್ ಗ್ರೀಸ್ ಮಾಡಿ ಸ್ವಲ್ಪ ಏನು ಪೌಡರ್ ಮೈದಾ ಎಲ್ಲ ಗೋಧಿ ಇಟ್ಟಿರುತ್ತಲ್ಲ, ಯಾವುದಾದ್ರೂ ಒಂಚೂರು ಪೌಡ್ರನ್ನ ಹಾಕ್ಬಿಟ್ಟು ಕ್ಲೀನಾಗಿ ಕೋಟ್ ಮಾಡ್ಕೊಳ್ಳಿ. ಸೊ ದಟ್ ಅವಾಗ ನಮ್ಮ ಬಟರ್ ಪೇಪರ್ ಏನು ವರ್ಕ್ ಆಗುತ್ತಲ್ಲ, ಬಟರ್ ಪೇಪರ್ ಥರನೇ ಇದು ವರ್ಕ್ ಆಗುತ್ತೆ. ಯಾಕಂದರೆ ಏನು ಬಟ್ಲಿಗೆ ಅಂಟ್ಕೊಳ್ಳೋದಿಲ್ಲ ಅಷ್ಟಾಗಿ. ಸೊ ಕ್ಲೀನಾಗಿ ಈಚೆ ಬರುತ್ತೆ ಕೇಕು. ಈ ಥರ ಕೋಟ್ ಮಾಡ್ಕೋಬೇಕು ನೀವು. ಈ ಥರ ಕೋಟ್ ಮಾಡಿ ಆದಮೇಲೆ ನೀವು ಏನು ಬ್ಯಾಟರ್ನ ಪ್ರಿಪೇರ್ ಮಾಡಿರ್ತೀರ, ಆ ಬ್ಯಾಟರ್ನ ಇದರೊಳಗೆ ಹಾಕೋಬೇಕಾಗತ್ತೆ. ಫುಲ್ ಫಿಲ್ ಮಾಡಬಾರ್ದು ಬ್ಯಾಟರ್ನ, ಹಾಫ್ ಮಾತ್ರ ಫಿಲ್ ಮಾಡ್ಕೊಳ್ಳಿ. ಯಾಕಂದರೆ ಬ್ಯಾಟರು ಎಲ್ಲ ಕುಕ್ ಆದಮೇಲೆ ಉಪ್ಪು ಬರುತ್ತೆ, ಅಂದರೆ ಪಫ್ ಆಗುತ್ತೆ. ಸೊ ದಟ್ ಅವಾಗ ನಿಮಗೆ ಕೇಕ್ ಬೇಕಾಗೋದಕ್ಕೆ ಈಸಿ ಆಗುತ್ತೆ. ಸೊ ಈ ಥರ 1-2-3 ಸಲ ಟ್ಯಾಪ್ ಮಾಡಿ ತೆಗೀರಿ. ಯಾಕಂದರೆ ಏನಾದ್ರು ಏರ್ ಬಬಲ್ಸ್ ಇದ್ದರೆ ಅದು ಈಚೆ ಬರುತ್ತೆ. ಈಗ ಈ ಥರ ನೋಡ್ತಿದ್ದೀರ, ಈ ಥರ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಆ ಕಡಾಯಿ ಒಳಗಡೆ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಸಾಲ್ಟ್ ಮೇಲೆ ನಾನು ಒಂದು ಸ್ಟ್ಯಾಂಡ್ನ ಇಟ್ಕೊಂಡಿದ್ದೀನಿ. ಸೊ ಸ್ಟ್ಯಾಂಡ್ ಇಟ್ಕೊಂಡು ಒಂದು 10 ನಿಮಿಷ ಮುಚ್ಚಿ ಇದನ್ನು ಪ್ರೀ ಹೀಟ್ ಮಾಡ್ಕೋಬೇಕಾಗುತ್ತೆ. ನೀವು ಕಡಾಯಿ ಬಿಸಿಯಾಗಿರಬೇಕು ಒಂದು 10 ನಿಮಿಷ. ಇವೆಲ್ಲ ಬ್ಯಾಟರ್ ಪ್ರಿಪೇರ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇದು ಪ್ರಿಪೇರ್ ಆಗುತ್ತೆ.
ಹೀಟ್ ಆಗಿರುತ್ತೆ. ಸೊ ಇದನ್ನು ಕಪ್ ಏನು ಪ್ರಿಪೇರ್ ಮಾಡಿರ್ತೀರ ಅದನ್ನು ಇದ್ರೊಳಗೆ ಇಟ್ಬಿಟ್ಟು ನೀವು ಇವಾಗ ಏನು ಹೆವಿ ಆಗಿರೋಂಥ ಕಂಟೈನರ್ ಯಾವುದಾದ್ರೂ ಇಟ್ಬಿಟ್ಟು ಎಲ್ಲೂ ಯಾವುದೇ ಕಡೆಯಿಂದ ಏರ್ ಏನು ಪಾಸ್ ಆಗಬಾರ್ದು ಆ ಥರ ಇಡಬೇಕು ನೀವು. ಸೊ ಕ್ಲೀನಾಗೆ ಮುಚ್ಚಿಬಿಟ್ಟು ಒಂದು 45 ಮಿನಿಟ್ಸ್ ಬೇಕ್ ಮಾಡಬೇಕಾಗತ್ತೆ. 45 ಮಿನಿಟ್ಸ್ ಆದಮೇಲೆ ತೆಗೆದು ನೀವು ಟೂತ್ ಪಿಕ್ ಇಲ್ಲ ಅಂದರೆ ಚಾಕುನ ಇನ್ಸೆಟ್ ಮಾಡಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ಕೇಕ್ ಬೇಕಾಗಿದೆಯೋ ಇಲ್ವ ಅಂತ. ಹೇಗೆ ಅಂದರೆ ಏನು ಕ್ಲೀನಾಗಿ ಸ್ಮೂತಾಗಿ ಬರಬೇಕು, ಏನೂ ಅಂಟ್ಕೋಬಾರ್ದು ಅದಕ್ಕೆ. ಸೊ ಈಗ ನೋಡಿ ತೋರಿಸ್ತಿದ್ದಿಲ್ಲ, ಈ ಥರ ಏನೂ ಅಂಟ್ಕೊಂಡಿಲ್ಲ ನಂದು. ಸೊ ಈ ಥರ ಬಂದಮೇಲೆ ನಿಮ್ಮ ಕೇಕ್ ಬೇಕಾಗಿದೆ ಅಂತ ಅರ್ಥ. ಸೊ ನೆಕ್ಸ್ಟು ನಾವು ಇದನ್ನು ಒಂದು ಕೂಲ್ ಆಗೋದಕ್ಕೆ ಒಂದು ಅರ್ಧ ಗಂಟೆ ಬಿಡಬೇಕಾಗತ್ತೆ. ಸೊ ಅರ್ಧ ಗಂಟೆ ಬಿಟ್ಟರೆ ನಿಮ್ಮದು ಏನು ಕೇಕ್ ಇರುತ್ತೆ ಮಾಯ್ಶ್ಚರ್ ಚೆನ್ನಾಗಿರುತ್ತೆ. ಈ ಥರ ಇಡಬೇಕಾದಾಗ ಈ ಥರ ಬಟ್ಟೆನ ಮುಚ್ಚಿಡಿ, ಯಾಕಂದರೆ ಏನು ಏರ್ ಹಾಗೆ ಪಾಸ್ ಆಗೋಗ್ಬಿಟ್ರೆ ನಿಮ್ಮ ಮಾಯ್ಶ್ಚರ್ ಎಲ್ಲ ಹೊರ್ಟೋಗ್ಬಿಡುತ್ತೆ. ಸೊ ಈ ಥರ ಮುಚ್ಚಿಟ್ರೆ ಮಾಯ್ಶ್ಚರ್ ಎಲ್ಲ ಕೇಕ್ ಸಾಫ್ಟ್ ಆಗಿರುತ್ತೆ, ಮಾಯ್ಶ್ಚರ್ ಹಾಗೆ ಇರುತ್ತೆ. ಈಗ ನೋಡ್ತಿದ್ದಿರಲ್ಲ ಈ ಥರ ಸಾಫ್ಟಾಗಿ ಆಗಿದೆ. ಇದನ್ನು ನಾವಿವಾಗ ಡೆಕೋರೇಟ್ ಮಾಡ್ಕೊಳ್ಳೋಣ. ನಾನು ಇವಾಗ ಒಂದು ಪ್ಲೇಟ್ ಒಳಗಡೆ ತೆಗೆದ್ಬಿಟ್ಟು ಇದನ್ನು ಡೆಕೋರೇಟ್ ಮಾಡ್ತೀನಿ. ತೆಗ್ದಾಗ ನಾನು ತೋರಿಸ್ತೀನಿ ನೋಡಿ, ಈ ಥರ ಏರಿಯಾಗೆ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಬಂದಿದೆ ಅಂತ. ಹಿಂಗೆ ಇದು ಉಲ್ಟಾ ದಬ್ಬಾಕಿ ಒಂದು 2-3 ಸಲ ಟ್ಯಾಪ್ ಮಾಡಿದ್ರೆ ಕ್ಲೀನಾಗಿ ಈಸಿಯಾಗಿ ಬಂದುಬಿಡುತ್ತೆ. ಈಗ ನೋಡಿ ತೋರಿಸ್ತೀನಿ ಈ ಥರ ಆಗಿದೆ. ಸೊ ಈಗ ನೋಡಿ ಈ ಥರ ಬಂದಿದೆ ನನ್ನ ಕೇಕು. ನೋಡಿ ಈ ಥರ ಜಾಲಿ ಇದೆ ಅಲ್ಲ, ಮಧ್ಯ ಹೋಲ್ಸ್ ಎಲ್ಲ ಬಂದಿದೆಲ್ಲ, ಇಟ್ ಮೀನ್ಸ್ ಯುವರ್ ಕೇಕ್ ಈಸ್ ಪರ್ಫೆಕ್ಟ್ಲಿ ಬೇಕ್ಡ್ ಅಂತ ಅರ್ಥ. ಸೊ ಈ ಥರ ಸಾಫ್ಟಾಗಿ ಆಗಿದೆ. ನೆಕ್ಸ್ಟ್ ಡೆಕೋರೇಟ್ ಮಾಡೋದು ನಿಮ್ಗೆ ಹೇಗೆ ಬೇಕಾದ್ರೂ ನೀವು ಡೆಕೋರೇಟ್ ಮಾಡ್ಕೋಬೋದು. ನಾನಿಲ್ಲಿ ಡೈರಿ ಮಿಲ್ಕ್ ಚಾಕ್ಲೇಟ್ನ ಮೆಲ್ಟ್ ಮಾಡಿಕೊಂಡು ಅದರ ಬಿಸಿನೀರಲ್ಲಿ ಹಾಕಿಟ್ಟಿದ್ದೆ ಸ್ವಲ್ಪ ಹೊತ್ತು, ಅದು ಮೆಲ್ಟ್ ಆಗಿತ್ತು. ಸೊ ಅದನ್ನು ಈ ಥರ ಹಾಕ್ಬಿಟ್ಟು ನೆಕ್ಸ್ಟು ನಾನು ಇದ್ರ ಮೇಲೆ ವೈಟ್ ಚಾಕ್ಲೇಟ್ನ ಕೂಡ ಈ ಥರ ಲೈನ್ ಥರ ಹಾಕಿ ಡೆಕೋರೇಟ್ ಮಾಡ್ತಿದ್ದೆ. ನಿಮ್ಗೆ ಹೇಗೆ ಬೇಕಾದ್ರೂ ನೀವು ಇದನ್ನು ಡೆಕೋರೇಟ್ ಮಾಡ್ಕೋಬೋದು. ಸೊ ನಾನೇನೋ ಡೆಕೋರೇಟ್ ಮಾಡೋಕ್ಕೋಗಿ ಸ್ವಲ್ಪ ಡಿಸಾಸ್ಟರ್ ಆಗೋಯ್ತು, ಏನೇನೋ ಡ್ರಾಪ್ಸ್ ಎಲ್ಲ ಬಿದ್ದೋಯ್ತು ಅಂದ್ಬಿಟ್ಟು ಏನೇನೋ ಆಯಿತು. ನೀವು ಹೇಗೆ ಬೇಕಾದ್ರೂ ಡೆಕೋರೇಟ್ ಮಾಡ್ಕೊಳ್ಳಿ. ಈ ಥರ ನಾನು ಮಾರ್ಬಲ್ ಎಫೆಕ್ಟ್ ಕೊಟ್ಟಿದ್ದೀನಿ. ಸೊ ಈ ಥರ ಆದಮೇಲೆ ಕೇಕು ನಿಮ್ಮದು ರೆಡಿಯಾಗಿರುತ್ತೆ. ನೆಕ್ಸ್ಟು ನಮ್ದು ಆವಾಗಲೇ ಬ್ಯಾಟರ್ ಏನು ಮಿಕ್ಕಿತ್ತಲ್ಲ ಆ ಬ್ಯಾಟರ್ನ ಅವನಲ್ಲಿ ಕೂಡ ಮಾಡಿದ್ದೀನಿ, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ನೋಡಿ. ಈ ಥರ ನನ್ನ ಕೇಕ್ ಈಗ ಈ ಥರ ಆಗಿದೆ, ಬೇಕಾಗಿರೋ ಕೇಕು ಅವನಲ್ಲಿ ಮಾಡಿರೋದು ನೋಡಿ. ಈ ಥರ ಆವಾಗಲೇ ಮಿಕ್ಕಿದ್ದ ಬ್ಯಾಟರ್ನ ಇದಕ್ಕೆ ಹಾಕಿ ಗ್ಲಾಸ್ ಜಾರ್ ಇಲ್ಲ ಅಂತಂದರೆ ಅದರ ಅವನ್ ಸೇಫ್ ಕಂಟೈನರ್ ಒಳಗೆ ಹಾಕ್ಬಿಟ್ಟು ಮೈಕ್ರೋವೇವ್ ಸೆಟ್ಟಿಂಗ್ ಏನು ಬಿಸಿ ಮಾಡ್ತಿರಲ್ಲ ಆ ಸೆಟ್ಟಿಂಗಲ್ಲಿ ಇಟ್ಟರೆ 5 ಮಿನಿಟ್ಸಿಗೆ ಇಟ್ಟರೆ ಸಾಕು, ಈ ಥರ ನಿಮಗೆ ಕೇಕ್ ರೆಡಿ ಆಗುತ್ತೆ. ಸೊ ಈ ಕೇಕ್ ಏನು ಮಾಡಿದೆ ನಾನು ಅದನ್ನು ನನ್ನ ಕಸಿನ್ ಬರ್ಡೇ ಇತ್ತು, ಅದನ್ನು ಕಟ್ ಮಾಡಿಸಿದ್ದೀನಿ. ಸೊ ಅವ್ರಿಗೂ ಕೂಡ ಖುಷಿ ಆಯಿತು. ನೀವು ಕೂಡ ಇದೇ ಥರ ಮನೆಯಲ್ಲಿ ಟ್ರೈ ಮಾಡಿ ಆಚೆ ತೊಗೊಂಬರೋದಕ್ಕಿಂತ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.